ವಿಷ್ಣು ತಾಯ್ಯ ಅವರು ಈ ಜಯಂತಿಯನ್ನು ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ನಿಜವಾಗ್ಲೂ ಅವರು ಸ್ಟಾರ್ಟ್ ಮಾಡಿದ್ರು. ಅವರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೋತೇವೆ. ಇಷ್ಟ ಧೈರ್ಯವಂತ ಒಬ್ಬ ಮನುಷ್ಯ. ಅವರು ಕೂಡ ಇದ್ದಂಥ ಸಹಪಾಠಿಗಳಿದ್ದರು. ಎಲ್ಲರೂ ಈಗ ಹೇಳಿದ ನಮ್ಮ ಇವರು ಸಿಕಂದರ್ ಹೇಳಿದ, ಮಾದೇವಣ್ಣ, ಕುಶಾಪಣ್ಣ ಹೇಳಿದಂತೆ ಎಲ್ಲ ನಾಗರಿಕರು ಕೂಡಿ ಈ ಜಯಂತಿ ಸ್ಟಾರ್ಟ್ ಮಾಡಿರು. ಈ ಜಯಂತಿ ಸ್ಟಾರ್ಟ್ ಮಾಡಿ ಇವತ್ತಿನ ತನಕ ಈ ತರ ವಿಜೃಂಭ ಆಗ್ತದೆ ಅಂದ್ರೆ ನಾವೆಲ್ಲ ಖುಷಿ ಪಡ್ಬೇಕಂತ ಈ ದಿವಸ ಬಂದಿದೆ. ಈಗ ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೇನೆ ಹೇಳಿದ್ರೆ, ಅಣ್ಣ ಕುಮಾರಣ್ಣ ಹೇಳಿದ್ರೆ, ಇಷ್ಟೊಂದು ನನ್ನ ಬಾಂಧವರು ಇಷ್ಟು ಮುಂದೋಗಿದೆ ಅಂದ್ರೆ ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ. ಯಾಕಂದ್ರೆ ಬಹಳ ಖುಷಿ ಆಗ್ತದೆ. ಶಿಕ್ಷಣ ವಿದ್ಯೆ ಇದು ಹಾಲು ಕೊಡದಂತೆ. ಯಾರು ಹಾಲು ಕೊಡುತ್ತಾರೆ ಅವರು ಗಳಿಸಲೇಬೇಕಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅದಕ್ಕೆ ಶಿಕ್ಷಣಕ್ಕೆ ಎಲ್ಲರೂ ಮಹತ್ವ ಕೊಡಬೇಕು. ಶಿಕ್ಷಣ ಇದ್ದರೆ ಎಲ್ಲ ಸಾರ್ಥಕ ಆಗುತ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿದ್ದಾರೆ, ಸಮಾನತೆ ಹಾಗೂ ಶಿಕ್ಷಣ, ರಾಜಕೀಯವಾಗಿ ಎಲ್ಲರೂ ನಾವು ಮುಂದೆ ಬರಬೇಕು. ನಾವೇನ್ ಮಾಡ್ತಾ ಇದ್ದೇವೆ, ಎಲ್ಲರೂ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋಣ, ಗೌರ್ಮೆಂಟ್ ಜಾಬ್ ಇಡೋಣ, ಗೌರ್ಮೆಂಟ್ ಕಳಿಸೋಣ, ಮತ್ತೇನ್ ಮಾಡೋದು ಬೇಡ, ಈ ತರ ಎಲ್ಲ ತಲೆಯನ್ನು ತೆಗೆದಾಕ್ತದೆ. ಹೇಳೋದಂದ್ರೆ ಬಹಳ ವೇ ಇದ್ದಾವೆ. ಶಿಕ್ಷಣ ಕೊಟ್ಟ ಮೇಲೆ ಉದ್ಯೋಗ ಮಾಡಬೇಕು, ಹಾಗೂ ನೌಕರಿನ ಇಡಬೇಕಾ, ಬೇರೆ ಬೇರೆ ಕೆಲಸಗಳು ಮಾಡಿ ಒಂದು ಮುಂದಾಳತ್ವವನ್ನು ಮುಂದೆ ಬರಬೇಕಂತ ನಾನು ವಿನಂತಿ ಮಾಡ್ಕೋತೇನೆ. ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಯಾವ ತರ ಶಿಕ್ಷಣ ಪಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹೊರಗಡೆ ಕೂತು ಕೇಳಲಾದಂತ, ಕಿವಿಗೆ ಕೇಳಲಾದಂತ ಶಬ್ದ, ಕಣ್ಣಿಗೆ ಕಾಣದಂತ ಶಬ್ದ, ಅವೆಲ್ಲ ತಿಳಿದುಕೊಂಡು ಕಿರಿಕಿಯಲ್ಲಿ ನೋಡ್ಕೊಂಡು ಅವರು ಕಲಿತು ಇಲ್ಲೊಂದು ಇಷ್ಟು 32 ಡಿಗ್ರಿ ಅಂತ ಪಡೆದಂತ ಒಬ್ಬ ಮಹಾನಾಯಕ ಈ ಜಗತ್ತಿನಲ್ಲಿ ಇರಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಒಬ್ಬರೇ ತಗೊಂಡು ಹೇಳ್ತೀನಿ. ಈ ಸಂದರ್ಭದಲ್ಲಿ 32 ಒಳಗಡೆ ಕೊಟ್ಟು ಹುಡುಗರು ಇವತ್ತಿನ ತನಕ ಯಾರಿಗೂ ಹೆಸರಿಲ್ಲ, ಪುಟದಲ್ಲಿ ಹೆಸರೇ ಇಲ್ಲ. ಹೊರಗಡೆ ಕೂತು ಹೋದಂತ ಒಬ್ಬ ವಿದ್ಯಾರ್ಥಿ ಇವತ್ತು ಸಂವಿಧಾನ ಶಿಲ್ಪಿ, ಭಾರತ ರತ್ನ, ಇಷ್ಟೊಂದು ಗಣ್ಯ ವ್ಯಕ್ತಿಯಾಗಿ ತನ್ನ ಪಡೆದಂತ ಕಷ್ಟ ಇವತ್ತು ನಾವೆಲ್ಲ ನೆನೆಸ್ಕೋಬೇಕು. ಪ್ರತಿಯೊಂದು ಕಾಯ್ದೆ ಕಾನೂನು ತಿದ್ದುಪಡಿ ನನ್ನ ಜನಕ್ಕೆ ಏನಾಗಬೇಕು ಏನಾಗಬಾರ್ದು ಅನ್ನೋದು ವಿಚಾರ ಮಾಡಿ ನಮ್ಮನ್ನು ಈ ದಾರಿಗೆ ತಂದಂತ ಒಬ್ಬ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಎಲ್ಲರೂ ಶಿಕ್ಷಣ, ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸಲು ಬಹಳ 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 ಒಳ್ಳೆಯ ರೂಟ್ಗಳಿದ್ದಾವೆ. ದಯಮಾಡಿ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಹೀಗೆ ಬೆಳೆಯಲಿ, ನಮ್ಮ ಜನ ಹೀಗೆ ಮುಂದೆ ಹೋಗಲಿ, ನಮ್ಮ ಜನ ಒಳ್ಳೆಯ ಉದ್ಯೋಗ ಆಗಲಿ, ನಮ್ಮ ಜನ ಶಿಕ್ಷಣದಿಂದ ಪಡೆಯಲಿ. ಇಷ್ಟೊಂದು ಜನ ಬಂದಾರೆ ಅಷ್ಟೇ. ಈಗ ಬಂದಂತ ಜನ